ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಗ್ಗೆನೇ ತೋರಿಸ್ತಾ ಇದ್ದೀನಿ. ಒಂದು ವೆಜಿಟೇಬಲ್ ರೈಸ್ ಬಾತ್ ಮಾಡೋದು, ವೆಜಿಟೇಬಲ್ ರೈಸ್ ಬಾತ್ ಇಲ್ಲ ವೆಜಿಟೇಬಲ್ ಪಲಾವು. ಸೊ ತುಂಬ ಈಸಿಯಾಗಿ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಕಾಳು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ. ಹಾಗೆ ಮತ್ತು ಒಂದು 2-3 ಲವಂಗ, ಹಾಗೆ ಮತ್ತು ಪಲಾವ್ದು ಎಲೆ ಹಾಕಿ, ಹಾಗೆ ಕರಿಬೇವು ಹಾಕಿ. ಕರಿಬೇವು ನೀವು ಬೇಕಿದ್ದರೆ ತುಂಬ ಸಿಡಿಯುತ್ತೆ ಎಣ್ಣೆ, ಅದಕ್ಕೆ ಒಂದು ಪ್ಲೇಟ್ ಅಡ್ಡ ಇಟ್ಕೋಬೇಕು. ಇಲ್ಲ ಅಂದರೆ ನೀವು ಆನಿಯನ್ ಹಾಕಿದ ಮೇಲೂ ಕರಿಬೇವು ಹಾಕೊಬೋದು. ಸೊ ಈಗ ನಾನಿಲ್ಲಿ ಪಲಾವ್ ಎಲೆ ಹಾಕಿದ್ದೀನಿ, ಹಾಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಆದ ನಂತರ ಇಲ್ಲಿ ಚಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಲೈಟಾಗಿ ಫ್ರೈ ಮಾಡೋಣ. ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಟೊಮೊಟೊ ಹಣ್ಣು ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ, ತುಂಬ ಫಾಸ್ಟಾಗಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಬೆಳಗ್ಗೆನೇ ನಿಮಗೆ ಅಯ್ಯೋ ಪಲಾವ್ ಮಾಡೋದಾ ಹಂಗೆ ಹಿಂಗೆ ಅಂತ ಏನೂ ಅನಿಸಲ್ಲ. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಟೊಮೊಟೊ ಹಣ್ಣು ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದ ನಂತರ ನೆನೆಸಿಟ್ಟಿರೋ ಕಾಳಿದ್ರೆ ಬಟಾಣಿ ಕಾಳು ಸೇರಿಸ್ಕೊಳ್ಳಿ. ಬಟಾಣಿ ಕಾಳು ಹಾಕಿದ ನಂತರ ನಾನಿಲ್ಲಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಹೆಚ್ಚಿರುವಂತಹ ಕ್ಯಾರೆಟ್ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ತೊಳೆದಿರುವಂತಹ ಆಲೂಗಡ್ಡೆ, ಕ್ಯಾರೆಟ್. ಬೇರೆ ಯಾವುದಾದ್ರು ವೆಜಿಟೇಬಲ್ಸ್ ನಿಮ್ಮ ಫೇವ್ರೇಟ್ ಇತ್ತು ಅಂದರೆ ಅದನ್ನು ಸೇರಿಸ್ಕೋಬೋದು ನೀವು. ನಾನಿಲ್ಲಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ತುಂಬ ಫಾಸ್ಟಾಗಿ, ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಬಾಡಿಸ್ಕೊಂಡ ನಂತರ ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಸಾಲ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತೀವಲ್ಲ, ಅದರಲ್ಲೂ ಸಾಲ್ಟ್ ಅಂಶ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಈಗ ಇಲ್ಲಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಸೋಂಪಾ ಪೌಡರು ಹಾಕ್ಕೋಬೇಕು. ಚಿಲ್ಲಿ, ಧನಿಯಾ, ಸೋಂಪಾ ಪೌಡರ್ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚಂದ ಮಾಡಿ. ನೋಡಿ, ಇಲ್ಲಿ ನಾನೀಗ ಸೋಂಪಾ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ಸೋಂಪಾ ಕಾಳು ಹಾಕಿದರೆ ಅದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಅದನ್ನು ಒಂದು ಸತಿ ನೀವು ಅದು ನೀಟಾಗಿ ಪೌಡರ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಯೂಶ್ವಲಿ ನಾವು ಪಲಾವ್ಗೆ, ಇಲ್ಲಾಂದರೆ ರೈಸ್ ಬಾತ್ಗಳಿಗೆ, ಇಲ್ಲಾಂದರೆ ನಾನ್ ವೆಜ್ಜಿಗೆ ಮಾತ್ರ ಯೂಸ್ ಮಾಡ್ತೀವಲ್ಲ. ಸೊ ಹಾಗಾಗಿ ಪೌಡರ್ ಮಾಡಿಕೊಂಡ್ರೆ ಬೆಟರು. ಈಗ ಒಂದು ರೌಂಡ್ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡಿದೇ ಇರೋ ಥರ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಲೆಮನ್ ಇದ್ದರೆ ಹಾಕ್ಕೋಬೋದು. ಸ್ವಲ್ಪ ಮೊಸರು ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಹಸಿದು ಜಿಂಜರ್ ಗಾರ್ಲಿಕ್ ಹಾಕ್ತಾ ಇಲ್ಲ, ಹಂಗೆ ಜಜ್ಜಿರುವಂಥದ್ದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಏನು ನೀವು ಪಲಾವ್ ಪೌಡರೆಲ್ಲ ಏನೂ ಯೂಸ್ ಮಾಡೋದು ಬೇಡ, ತುಂಬ ಬೇಗನೆ ಮಾಡ್ಕೋಬೋದು ಹೋಮ್ ಮೇಡ್ ಪಲಾವು. ಇದೀಗ ಸ್ವಲ್ಪ ಈಗ ಬೇಯ್ತಿದ್ದಂಗೆ, ಅಂದರೆ ಕುದಿ ಬರ್ತಾ ಇದ್ದಂಗೆ ನಾನು ನೆನೆಸಿಟ್ಟಿರುವಂತಹ ಅಕ್ಕಿ ಹಾಕೋತಾ ಇದ್ದೀನಿ. ನೀರು ಮಾತ್ರ ನೋಡ್ಕೊಂಡು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಗಂಜಿ ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೆ ನೀರನ್ನು. ಸೊ ಇವಾಗ ಹಾಕಿದೆ. ಇಷ್ಟೇ. ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು. ಇದಿಷ್ಟು ಒಂದು ರೌಂಡ್ ತಿರುಗಿಸ್ಕೊಂಡು ನೋಡಿ, ನೀರು ಇಷ್ಟೇ ಇರಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಗಂಜಿ ಆಗುತ್ತೆ. ನಾನು ಸ್ಮಾಲ್ ಕುಕ್ಕರಲ್ಲಿ 2 ಮೆಂಬರ್ಸಿಗೆ ಮಾಡ್ಕೊತಾ ಇರೋದು. ಈಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ವಿಷಲ್ ಹೊಡ್ಸೋಣ. ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು ರೌಂಡ್ ತಿರುಗಿಸ್ಕೊಂಡು. ತುಂಬ ಫಾಸ್ಟಾಗಿ, ತುಂಬ ಬೇಗ ಅಂದರೆ ಬೇಗ ಆಗುತ್ತೆ. ನೀವು 10 ಮಿನಿಟ್ಸ್ ಒಳಗಡೆ ಮಾಡ್ಕೊಂಬಿಡ್ಬೋದು ಇದನ್ನು. ಎಲ್ಲ ಬೇಗ ರೆಡಿ ಮಾಡ್ಕೊಂಡ್ರಿ, ಹೆಚ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಅಂತ ಅಂದರೆ. ನೀವು ಇಲ್ಲಿ ಗ್ರೈಂಡ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ, ಮಿಕ್ಸಿ ಮಾಡಿ ಹಾಕೋದೆಲ್ಲ. ಸೊ ಹಾಗಾಗಿ ಖಂಡಿತ ಒಂದು ಸತಿ ಟ್ರೈ ಮಾಡಿ. ಈಗ ನಾನಿದು ವಿಷಲ್ ಹೊಡೆಯೋದಕ್ಕೆ ಬಿಡ್ತೀನಿ. ಈಗ ಇದು ವಿಷಲ್ ಆಗಿದೆ.
ಸೊ ಓಪನ್ ಮಾಡಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ನೋಡೋಣ ಬನ್ನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ನೀಟಾಗಿ ತಿರ್ಗಿಸ್ಕೊತೀನಿ ಒಂದು ಸತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಬೇಗನೆ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ನೋಡಿ. ಈಗ ಒಂದು ಸತಿ ನಿಮಗೆ ಬೇಕಿದ್ರೆ ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ. ಸೊ ನೋಡ್ತಿರ್ಬೋದಲ್ಲ ಫ್ರೆಂಡ್ಸ್, ದಯವಿಟ್ಟು ಯಾರ್ಯಾರು ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಎಲ್ಲರೂ ನಮ್ಮ ತಶ್ವಿನ್ ಬ್ಲಾಗ್, ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಎಷ್ಟು ಚೆಂದ ಬೆಂದಿದೆ ಅಂತ. ಟೇಸ್ಟು ಸಹ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಹೊಸ ವೀಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.